ಸರ್ ನೀವ್ ಹೇಳ್ತಾ ಇದ್ರಿ November 1 ಅಂತ. November 1 ಅಂದ್ರೆ ಎಲ್ರು ಏನು ಅಂತ ಹೇಳ್ತಾರೆ ಅಂತಂದ್ರೆ ಕನ್ನಡಿಗರಾಗ್ಬಿಡ್ತಾರೆ. ಎಲ್ಲೇ ನೋಡಿದ್ರು ಕೂಡ ಕನ್ನಡಿಗರಾಗಿ ಕನ್ನಡ ಮಾತನಾಡ್ತೀವಿ ಅಂತ ಹೇಳ್ತಾರೆ. ಎಲ್ರು ಕೂಡ November 1 ಕನ್ನಡಿಗರಾದ್ರೆ ಏನು ಕೂಡ ಉಪಯೋಗ ಇಲ್ಲ. ನಂಬರ್ 1 ಕನ್ನಡಿಗರಾಗ್ಬೇಕು. ಇದ್ ಯಾಕೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಸರ್? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೊದಲನೇ ಸಮಸ್ಯೆ ಏನು ಅಂದ್ರೆ, ಅಧಿಕಾರದಲ್ಲಿ ಯಾರಿರ್ತಾರೆ, ಅಧಿಕಾರಿಗಳಿಗೆ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡದ ಮೇಲೆ ಪ್ರೇಮ ಇರಬೇಕು. ನಮ್ಮ ಕನ್ನಡ ಅನ್ನೋ ಭಾವನೆ ಯಾವಾಗ ಬರುತ್ತೆ ಅವಾಗ ಇದೆಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸರಿ ಹೋಗಕ್ಕಲ್ಲ. ಯಾಕಂದ್ರೆ ಬೆಂಗಳೂರು, ನಾನು ಬೇರೆ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಸಮಸ್ಯೆ ಏನಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಕನ್ನಡದ ಬಗ್ಗೆ ಎಲ್ಲ ಚೆನ್ನಾಗಿ ಅರಿವಿದೆ. ಅದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳು ನಡೀತೆ. ಕನ್ನಡದ ಭಾಷೆ ಮೇಲೆ ಆಗಿರ್ಬೋದು, ಕನ್ನಡ ಗೀತೆಗಳಾಗಿರ್ಬೋದು, ಜಾನಪದ ಕಲೆ ಆಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನ ಏನ್ ಬೇಕೋ ಅದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತೆ. ಆದ್ರೆ ಪಟ್ಟಣ ಪ್ರದೇಶದಲ್ಲಿ ಅದಂತೂ ಇಂಥ ಬೆಂಗಳೂರು ಪ್ರದೇಶಗಳಲ್ಲಿ ಕನ್ನಡದ ಬಗ್ಗೆ ಒಂದು ಕಾಳಜಿ ಇರ್ಬೇಕು ಸರ್ಕಾರಕ್ಕೆ. ನಾಮಕಾವಸ್ಥೆ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಸರ್ಕಾರ. ನನಗೆ ತಿಳಿದಂತ ವಿಚಾರ. ಇಂದಿನ ಸರ್ಕಾರ ಸುವರ್ಣ ಸಂಭ್ರಮ ಮಾಡಿದಾಗ ಅವರು ಒಂದು ರೀತಿ ಪ್ಲಾನ್ ಮಾಡಿ ಏನೇನೋ ಮಾಡಕ್ ಪ್ರಯತ್ನ ಪಟ್ಟರು. ಸ್ವಲ್ಪ ಖುಷಿ ಆಯ್ತು. ನಾನು ಹೇಳೋದು, ಸರ್ಕಾರಗಳಿಗೆ ಜವಾಬ್ದಾರಿ ಇರಬೇಕು. ನವೆಂಬರ್ ಬಂದಾಗ, ಯಾಕೆಂದ್ರೆ ಏಕೀಕರಣ ಆದಾಗ, ನಮ್ಮ ಭಾಷೆ ನಮಗೆ ಬಿಟ್ಕೊಟ್ಟಾಗ, ಅದು ಕಾರ್ಯಕ್ರಮವನ್ನ ರೂಪಿಸಿದಾಗ ನವೆಂಬರ್ನಲ್ಲಿ ಯಾವ ರೀತಿ ಹಬ್ಬದ ವಾತಾವರಣವನ್ನ ಇಡೀ ರಾಜ್ಯದಲ್ಲಿ ಸರ್ಕಾರ ನಿಂತು ಮಾಡುವಂತ ಜವಾಬ್ದಾರಿಯನ್ನ ಸರ್ಕಾರ ತೆಗೆದುಕೊಬೇಕು. ಈಗ ನಾವು ಮಾಡಕ್ ಹೋದಾಗ ಏನಾಗುತ್ತೆ, ನಮಗೆ ವ್ಯವಸ್ಥೆ ಬೇಕು, ನಮಗೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳಕ್ ಹೋಗ್ತೀವಿ. ಇಲ್ಲ ಹಣ ಸಂಗ್ರಹ ಮಾಡಬೇಕು ಅಂತ ಬೇರೆ ಪಟ್ಟ ಕಟ್ತೀರಾ, ಬೇಡ, ಸರ್ಕಾರದಿಂದ ಮಾಡಿ. ತಾಲೂಕು ವಾರಕ್ಕೆ ಒಂದು ಕಾರ್ಯಕ್ರಮ ಕೊಡಿ, ಸರ್ಕಾರಕ್ಕೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡಿ. ಇವತ್ತು ಸಾಹಿತ್ಯ ಪರಿಷತ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ನಾನು ಹೇಳ್ತಾ ಇರೋದು, ಇವತ್ತು ಸಾಹಿತ್ಯ ಪರಿಷತ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಅದು ಕರೆಕ್ಟಾಗಿ ಆಗುತ್ತಾ? ನೀವೇ ಬರ್ತೀರಾ, ಕೂತ್ಕೊಂತೀರಾ, ಒಂದು ಬೇರೆ ಯಾರನ್ನೂ ಹೋರಾಟಗಾರನ ಕರೆಯಲ್ಲ, ಕನ್ನಡದ ಬಗ್ಗೆ ಇವ್ರನ್ನ ಕೂಡಿಸ್ಕೊಳಲ್ಲ. ನಿಮಗೇನೋ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ರೀತಿಯಲ್ಲಿ ಮಾಡಾಕ್ ಬಿಡ್ತೀರಾ. ಎಲ್ಲರನ್ನು ಕೂಡಿಸಿ ಮಾಡುವಂತ ಕಾರ್ಯಕ್ರಮ ಮಾಡಿ ಅಂತ ನಮ್ಮ ಒತ್ತಾಯ. ಜವಾಬ್ದಾರಿಗಳನ್ನ ಕೊಡಿ. ಈಗ ನಮಗೆ ಮೆರವಣಿಗೆ ಜವಾಬ್ದಾರಿ ಕೊಡಿ, ಇನ್ನೊಬ್ಬರಿಗೆ ಕಾರ್ಯಕ್ರಮದ ಒಂದೊಂದು ಭಾಗಗಳನ್ನು ಹಂಚಾಗ ಪ್ರತಿಯೊಬ್ಬರು ಅದ್ರೊಳಗೆ ಭಾಗವಹಿಸಕ್ಕಾಗುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಳ್ಳಿ ಅದ್ರೊಳಗೆ. ಆದ್ರೆ ಹಂಗ್ ಮಾಡೋಲ್ಲ. ಯಾರೋ ಅಧಿಕಾರಿ, ಅವ್ನಿಗೆ IAS ಆಫೀಸರು, ನಮ್ಮ ರಾಜ್ಯದವ್ರು ಅಲ್ಲ, ಪಕ್ಕದ ರಾಜ್ಯದವ್ರು ಇರ್ತಾರೆ, ಅವ್ರಿಗೆ ಅದ್ರ ಅವಶ್ಯಕತೆ ಇರಲ್ಲ. ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಇದಕ್ಕೊಂದು ಮಾಡ್ರಿ ಬಿಡ್ರಿ, ಹಿಂಗ್ ಕಳಿಸ್ತಾರೆ. ಇಲ್ಲ ಎಲ್ಲ ಒಂದ್ ಕಡೆ ಕನ್ನಡಾಂಬೆ ಫೋಟೋ ಇಟ್ಬಿಟ್ಟು ಹಿಂಗ್ ಪೂಜೆ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ, ಮುಗಿದೋಯ್ತು ಕನ್ನಡ ರಾಜ್ಯೋತ್ಸವ. ಈ ಥರದ್ದಾಗಬಾರ್ದು. ಎಲ್ಲರನ್ನೂ ಒಗ್ಗೂಡಿಸುವಂತ ಕೆಲಸ, ಕನ್ನಡದ ಕಾರ್ಯಕ್ರಮ ಆಗಬೇಕು, ಕನ್ನಡದ ಗೀತೆಗಳು ಅಲ್ಲಿ ಕೇಳಬೇಕು, ಜಾನಪದ ಗೀತೆಗಳನ್ನ ಹಾಡಿಸ್ಬೇಕು, ಎಲ್ಲರೂ ಕುಣಿಬೇಕು, ಕುಪ್ಪಳಿಸ್ಬೇಕು. ಅದು ಕನ್ನಡದ ಹಬ್ಬ. ಸರ್ಕಾರ ಈ ರೀತಿ ಆಲೋಚನೆ ಮಾಡಬೇಕು. ಕನ್ನಡ ಸಾಂಸ್ಕೃತಿಕ ಇಲಾಖೆ ಏನ್ ಮಾಡ್ತಾ ಇದೆ, ಅದ್ರ ಮಂತ್ರಿ ಏನ್ ಮಾಡ್ತಾರೆ? ಜವಾಬ್ದಾರಿನೇ ತೆಗೆದುಕೊಳಲ್ಲ. ಆ ಥರದ್ದು ಇಷ್ಟನೇ ಆಗಲ್ಲ ಅವ್ರಿಗೆ. ಎಲ್ಲೋ ಒಂದ್ ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಯಾರೋ ರಾಜ್ಯೋತ್ಸವ ಮಾಡ್ತಿಲ್ಲ ಅಂತ ನಾವು ಕಿತ್ತಾಡ್ಬೇಕು, ಅವ್ನು ಯಾರೋ ಹಿಂದಿ ಬಳಸ್ತಾನೆ ಅಂತ. ಸರ್ಕಾರ ನಿನ್ ಜವಾಬ್ದಾರಿ ಏನು ಕನ್ನಡದ ಭಾಷೆ ಬಗ್ಗೆ? ಇವತ್ತು ಯಾಕೆ ಕನ್ನಡದ ಶಾಲೆಗಳು ಮುಚ್ತಾ ಇದೆ? ಯಾಕೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಸರಿ ಮಾಡ್ಕೊಳಕ್ ಆಗ್ತಿಲ್ಲ ನಿಮ್ ಕೈಲಿ? ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಸರ್ಕಾರದಲ್ಲಿ ಯಾರ ಜವಾಬ್ದಾರಿ ಇದೆ? ಇದು ನಾವು ಕೇಳೋಂಥದ್ದು. ನಮ್ಮ ಆಸೆ, ಯಾರೇ ಬಂದ್ರು November 1 ಕನ್ನಡಿಗರಾಗದ್ ಬೇಡ, ನಂಬರ್ 1 ಕನ್ನಡಿಗ ಆಗ್ಬೇಕು ಅಂತ ಏನ್ ಆಸೆ ಪಡ್ತೀವಿ. ಪ್ರತಿಯೊಬ್ಬರ ನಿನ್ನ ಮನೆ ಚೌಕಟ್ಟಿನ ಒಳಗಡೆ ನೀನು ಭಾಷೆ ಯಾವ್ದಾರ ಬಳಸ್ಕೊ, ನಿನ್ ಧರ್ಮ ಏನಾದ್ರೂ ಮಾಡ್ಕೊ, ಸಾರ್ವಜನಿಕವಾಗಿ ಎಲ್ಲಾ ಕಡೆ ಕನ್ನಡದ ಭಾಷೆನ ಪ್ರೀತಿಸ್ಬೇಕು, ಕನ್ನಡವನ್ನ ಕಲಿಬೇಕು, ಕನ್ನಡದ ಹಬ್ಬದ ವಾತಾವರಣ ಆಚರಣೆಗಳು ಆಗಬೇಕು. ಇದನ್ನ ನಾವು ಬಯಸುವಂಥದ್ದು ಹೋರಾಟಗಾರ. ನಾವು ಕೇಳೋದು ಇಷ್ಟ, ಸರ್ಕಾರನ ಬೇರೆ ಏನೂ ಕೇಳಲ್ಲ. ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತೀವಿ. ಕನ್ನಡದ ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ನೀವು ಏನು ಪ್ರೈವೇಟಲ್ಲಿ ಇದೆ, ತುಂಬಾ ಕಷ್ಟ ಮೇಡಮ್. ಒಂದು ಸರ್ವೆ ಆಗುತ್ತೆ, ನೀವು ನೋಡಬೇಕು. ಹೊರ ರಾಜ್ಯದಿಂದ ಬರ್ತಾರೆ, ಬೆಂಗಳೂರಲ್ಲಿ ಬರ್ತಿದ್ದಂಗೆ ಅವ್ರು ಫಸ್ಟ್ ಮಾಡೋದು ಇಂಗ್ಲೀಷ್ನ ಕಲಿತಾರೆ. ಬಂದು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂತಾರೆ, 10,000ನೋ 15,000ನೋ ಎಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ, ಇಂಗ್ಲೀಷ್ನ ಕಲಿತಾರೆ. ಇಂಗ್ಲೀಷ್ ಕಲ್ತ್ಮೇಲೆ ಇಲ್ಲೇ ಅವ್ರು ಒಂದು ಅಪಾರ್ಟ್ಮೆಂಟ್, ಒಂದ್ ಒಳ್ಳೆ ಕೆಲಸ ಸಿಗುತ್ತೆ, ಅಪಾರ್ಟ್ಮೆಂಟ್ ತಗೊಂತಾರೆ, ಇಲ್ಲೇ ಅವ್ರ ವಾಸ ಪ್ರಾರಂಭ ಆಗುತ್ತೆ. ಅವನಿಗೆ ಕರ್ನಾಟಕ ಆಶ್ರಯ ಕೊಡ್ತು. ನಮ್ಗೆ ತಕರಾರಿಲ್ಲ. ನಾವು ಕೇಳೋದೇನು, ನಮ್ಮ ಮಕ್ಳಿಗೆ ಉದ್ಯೋಗ ಸಿಗಬೇಕು ಮೊದಲು. ಇವತ್ತು ಮನೆ ಹಂಚಿಕೆ ಹೇಳ್ತಾ ಇದ್ರು, ಈಗ ಒಂದು ಲೇಟೆಸ್ಟ್ ಇಶ್ಯೂ, ಕೋಗಿಲು ಇಶ್ಯೂ. ನೀವು ಕೇರಳದಿಂದ ಬಂದವರಿಗೆ ಅವರಿಗೆ ಆಶ್ವಾಸನೆ ಕೊಡ್ತೀರಾ, ಮನೆ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತ ರೀ. ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಸಾಯ್ತಾರ್ರಿ, ಮೂಟೆ ಹೊರ್ತಾರೆ, ಅವ್ರಿಗೆ ಉಳ್ಕೊಳಕ್ ಒಂದು ಮನೆ ಇರಲ್ಲ, ಅಂಥವ್ರಿಗೆ ಮನೆ ಕೊಡ್ತೀವಿ ಅಂತ ಯಾರಾದ್ರೂ ಒಬ್ಬ ಮಂತ್ರಿ ಗಟ್ಟಿಯಾಗಿ ಹೇಳಿದಾರ ಇದುವರೆಗೂ? ಕರ್ನಾಟಕದ ಗಡಿ ಭಾಗದಿಂದ ಬಂದಿರ್ತಕ್ಕಂಥವ್ರಿಗೆ ಮನೆ ಕೊಡ್ತೀವಿ ಅಂತ ಯಾವ ಮಂತ್ರಿ ಹೇಳಿದ್ದಾರೆ? ಇದುವರೆಗೂ ಬಂದಂತ ವಸತಿ ಮಂತ್ರಿಗಳು ಯಾರು ಹೇಳಿದ್ದಾರೆ?
ಬರೀ ಅವ್ರ ಬುಕ್ಕಲ್ಲಿ ಇರುತ್ತೆ, ನಾವು ಇಷ್ಟು ಸಾವಿರ ಮನೆ ಕೊಟ್ವಿ, ಅಷ್ಟು ಸಾವಿರ ಮನೆ ಕೊಟ್ವಿ. ಯಾರಿಗೆ ಕೊಡ್ತಾರೆ? ಬೇರೆ ಭಾಷಿಕರಿಗೆ ಕೊಡ್ತಾರೆ, ಅವ್ರನ್ನ ಓಲೈಕೆ ಮಾಡ್ಕೊಳಕ್ ಕೊಡ್ತಾರೆ, ಅವ್ರ ಹತ್ರ ಓಟ್ ಹಾಕ್ಸ್ಕೊಳಕ್ ಕೊಡ್ತಾರೆ. ಅದು ಕನ್ನಡಿಗರ ಬಗ್ಗೆ ಯೋಚನೆ ಮಾಡುವಂಥವ್ರು ಯಾರು ಹೇಳಿ? ಇದು ನಮ್ಮ ಸಮಸ್ಯೆ ಮೇಡಮ್. 1ನೇ ತಾರೀಕು ನಾವು ಕನ್ನಡದ ಹಬ್ಬ ಮಾಡ್ತೀವಿ, ಇದೇ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆ ಮಾಡ್ತಾರೆ, ಅದಕ್ಕೆ ಅನುಮತಿ ಕೊಡ್ತೀರಾ? ಯಾಕೆ ನಿಮಗೆ ಧೈರ್ಯವಾಗಿ ಇದ್ ಮಾಡಕ್ಕಾಗಲ್ವಾ? ನಿಲ್ಸಕ್ಕಾಗಲ್ವಾ? ಇಲ್ಲ ಅವ್ರನ್ನ ಪೂರ್ತಿ ಓಲೈಕೆ ಮಾಡಕ್ ನಿಮ್ ಕೈಲಿ ಶಕ್ತಿ ಇಲ್ವಾ ಸರ್ಕಾರಗಳ ಕೈಲಿ? ಯಾಕಾಗಲ್ಲ? ನಮಗೆ ಕುದಿಯುತ್ತೆ ಮೇಡಮ್ ರಕ್ತ. ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಯಾವನ ಕರಾಳ ದಿನಾಚರಣೆ ಮಾಡ್ತಾನೆ ಅಂದ್ರೆ ನಮ್ಗೆ ಹೆಂಗ್ ತಡ್ಕೊಳಕ್ಕಾಗುತ್ತೆ? ಆದ್ರೆ ಅಲ್ಲಿ ಕೆಲವು ಕಿಡಿಗೇಡಿಗಳು ಮಾಡೋದು, ಎಲ್ಲರೂ ಇಲ್ಲ. ಈಗ ಎಷ್ಟೋ ಜನ ಮರಾಠಿಗರು ನಮ್ ಜೊತೆ ಕನ್ನಡ ಶಾಲಾ ಹಾಕೊಂಡು ಹೋರಾಟ ಮಾಡ್ತಾರೆ, ಕನ್ನಡಿಗರಾಗಿ ಅವರು ಇದ್ದಾರೆ. ಈಗ ಮೊನ್ನೆ ನಾವು ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಲಾಡ್ನ ಕರೆದಿದ್ವಿ. ಅವ್ರು ವೇದಿಕೆಯಲ್ಲಿ ಹೇಳಿದ್ರು, ನಾನೊಬ್ಬ ಮರಾಠಿ ಕನ್ನಡಿಗ, ನಾನು ಕನ್ನಡದಲ್ಲಿ ಇದ್ದೀನಿ, ಕನ್ನಡಿಗನೇ ನಾನು ಅಂತ. ಖುಷಿ ಆಯ್ತು ನಮ್ಗೆ ಕೇಳಿ. ನಾವು ಹಾರ ಹಾಕಿ ತುರಾಯಿ ಹಾಕಿ ಅವ್ರನ್ನ ಕಳ್ಸಿಕೊಟ್ವಿ. ಸರ್ ಈ ತರ ಇರ್ಬೇಕು ಸರ್ ಅಭಿಮಾನ ಅಂತ.